ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಮೇಲೆ ಟ್ರಂಪ್ ರ 50% ಟ್ಯಾರಿಫ್ ಜಾರಿಯಾಗಿದೆ. ಬುಧವಾರದಿಂದ ಜಾರಿಯಾಗಿದೆ. ಈಗ ಭಾರತ ಅಮೆರಿಕಾಗೆ ಕೌಂಟರ್ ಮಾಡೋಕ್ಕೂ ಕೂಡ ಶುರು ಮಾಡಿದೆ. ತನ್ನ ಜವಳಿ ರಫ್ತಿಗೆ ಬೇರೆ ಮಾರ್ಕೆಟ್ ಹುಡುಕಾಡ್ತಿದೆ. ತನ್ನ ಜವಳಿಯನ್ನ ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ಬ್ರಿಟನ್, ಜಪಾನ್ ಮತ್ತು ಸೌತ್ ಕೊರಿಯಾ ಸೇರಿ ಒಟ್ಟು 40 ರಾಷ್ಟ್ರಗಳಲ್ಲಿ ಔಟ್ರೀಚ್ ಪ್ರೋಗ್ರಾಂ ಇಟ್ಕೊಳ್ಳೋಕೆ ಭಾರತ ಪ್ಲಾನ್ ಹಾಕ್ತಿದೆ. ಇದರ ಪ್ರಕಾರ ಭಾರತ ಆಲ್ರೆಡಿ 220ಕ್ಕೂ ಅಧಿಕ ರಾಷ್ಟ್ರಗಳಿಗೆ ತನ್ನ ಜವಳಿಯನ್ನ ರಫ್ತು ಮಾಡುತ್ತೆ. ಆದ್ರೆ ಈ ಪೈಕಿ ವಿಶೇಷವಾಗಿ 40 ರಾಷ್ಟ್ರಗಳು ಭಾರತದ ಬಿಸಿನೆಸ್ ಗ್ರೋ ಆಗೋಕೆ ಇಂಪಾರ್ಟೆಂಟ್ ಮಾರ್ಕೆಟ್ಸ್. ಯಾಕಂದ್ರೆ ಈ ದೇಶಗಳು ಪ್ರತಿ ವರ್ಷ ಸುಮಾರು $590 ಬಿಲಿಯನ್ ಮೌಲ್ಯದ ಜವಳಿ ಉಡುಪನ್ನ ಇಂಪೋರ್ಟ್ ಮಾಡಿಕೊಳ್ಳೋ ರಾಷ್ಟ್ರಗಳು. ಜವಳಿ ಸೆಕ್ಟರ್ಗೆ ದೊಡ್ಡ ಮಾರ್ಕೆಟ್ಗಳು. ಆದರೆ ಈ ಮಾರ್ಕೆಟ್ನಲ್ಲಿ ಭಾರತದ ಪಾಲು ಬರೀ 5-6% ಇದೆ. ಹೀಗಾಗಿ ಈ ಮಾರ್ಕೆಟ್ನಲ್ಲಿ ಭಾರತದ ಜವಳಿಯ ಪಾಲಿನ ವಿಸ್ತರಣೆಗೆ ಔಟ್ರೀಚ್ ಪ್ರೋಗ್ರಾಂಗೆ ಭಾರತ ಪ್ಲಾನ್ ಮಾಡಿದೆ. ಇದರಿಂದ ಅಮೆರಿಕಾಗೆ ಭಾರತ ಕಳಿಸುವ $10 ಬಿಲಿಯನ್ ಮೌಲ್ಯದ ಜವಳಿಯನ್ನ ಬೇರೆ ಕಡೆಗೆ ಸೇಲ್ ಮಾಡಕ್ಕಾದ್ರೆ ನಾವು ಗೆದ್ವಿ ಅನ್ನೋ ಲೆಕ್ಕಾಚಾರದಲ್ಲಿ ಭಾರತದ ಅಧಿಕಾರಿಗಳು ಪ್ಲಾನ್ ಮಾಡ್ತಿದ್ದಾರೆ. ಈ ಔಟ್ರೀಚ್ ಪ್ರೋಗ್ರಾಂ ಲಿಸ್ಟ್ ನಲ್ಲಿ ಜರ್ಮನಿ, ಫ್ರಾನ್ಸ್, ಇಟಲಿ, ಸ್ಪೇನ್, ನೆದರ್ಲ್ಯಾಂಡ್ಸ್, ಪೋಲೆಂಡ್, ಕೆನಡಾ, ಮೆಕ್ಸಿಕೋ, ರಷ್ಯಾ, ಬೆಲ್ಜಿಯಂ, ಟರ್ಕಿ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಆಸ್ಟ್ರೇಲಿಯಾ ಇದಾವೆ. ಹೆಚ್ಚಾಗಿ ಅಮೆರಿಕದ ಮಿತ್ರ ರಾಷ್ಟ್ರಗಳಿದ್ದಾರೆ. ಇತ್ತ ಟ್ಯಾರಿಫ್ ಬಿಕ್ಕಟ್ಟಿನ ನಡುವೆ ಕೂಡ ಅಮೆರಿಕ ಮತ್ತು ಭಾರತ ನಡುವೆ 2+2 ಡೈಲಾಗ್ ನಡೆದಿದೆ. ಈ ವೇಳೆ ಎರಡೂ ರಾಷ್ಟ್ರಗಳು ತಮ್ಮ ದೀರ್ಘಕಾಲದ ಪ್ಲಾನ್ಗಳನ್ನ ಪರಿಶೀಲಿಸಿವೆ. ಹಾಗೆ ರಕ್ಷಣಾ ಮತ್ತು ಭದ್ರತಾ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸಿವೆ. ಮುಖ್ಯವಾಗಿ ಭಾರತ ಮತ್ತು ಅಮೆರಿಕದ ಡಿಫೆನ್ಸ್ ಪಾರ್ಟ್ನರ್ಶಿಪ್ಗೆ 10 ವರ್ಷದ ಹೊಸ ಪ್ಲಾನ್ ಫೈನಲೈಸ್ ಮಾಡೋ ಕುರಿತು ಕೂಡ ಚರ್ಚೆ ನಡೆದಿದೆ. ಈ ವೇಳೆ ಎರಡೂ ಕಡೆಯವರು ರಕ್ಷಣಾ ಸಹಯೋಗ, ಕೈಗಾರಿಕಾ ಕೋಆಪರೇಷನ್, ವಿಜ್ಞಾನ ಮತ್ತು ತಂತ್ರಜ್ಞಾನ, ಹಾಗೆ ಆಪರೇಷನಲ್ ಕೋಆರ್ಡಿನೇಷನ್, ರೀಜನಲ್ ಎಂಗೇಜ್ಮೆಂಟ್ ಮತ್ತು ಇಂಟೆಲಿಜೆನ್ಸ್ ಶೇರಿಂಗ್ಗೆ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇತ್ತ ಟ್ಯಾರಿಫ್ ಸಂಘರ್ಷದ ಮಧ್ಯೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಭಾರತ ಅಮೆರಿಕ ಸಂಬಂಧ ಚೆನ್ನಾಗೇ ಇದೆ ಅಂತ ಹೇಳಿದ್ದಾರೆ. ಭಾರತ ವಿಶ್ವದ ಅತಿದೊಡ್ಡ ಡೆಮೋಕ್ರಸಿ, ಅಮೆರಿಕ ವಿಶ್ವದ ಅತಿದೊಡ್ಡ ಎಕಾನಮಿ. ಎಂಡ್ ಆಫ್ ದಿ ಡೇ ನಾವು ಒಟ್ಟಿಗೆ ಇರಲೇಬೇಕು, ಒಟ್ಟಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ಸ್ವಾತಂತ್ರ್ಯ ನಂತರ ನೆಗೋಸಿಯೇಷನ್ ಶುರು ಮಾಡಿತು. ಆದರೆ ಇನ್ನೂ ಡೀಲ್ ಫೈನಲ್ ಆಗಿಲ್ಲ. ಅಮೆರಿಕ ವ್ಯಾಪಾರ ಕೊರತೆ ಹೊಂದಿರೋ ರಾಷ್ಟ್ರ. ವ್ಯಾಪಾರದಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಸಹಜವಾಗಿ ಡೆಫಿಸಿಟ್ ಕಂಟ್ರಿ ಇರೋ ರಾಷ್ಟ್ರಕ್ಕೆ ಅಡ್ವಾಂಟೇಜ್ ಇದೆ. ಸರ್ಪ್ಲಸ್ ಕಂಟ್ರಿ ವರಿ ಮಾಡ್ಕೊಳ್ಳುತ್ತೆ. ಭಾರತ ಇನ್ನೂ ಕೂಡ ರಷ್ಯಾದಿಂದ ಆಯುಧ ತರಿಸ್ಕೊಳ್ತಾ ಇದೆ. ನಮಗಿದು ಕಳವಳಕಾರಿ ವಿಚಾರ. ಆದ್ರೆ ನಾವು ಎಂಡ್ ಆಫ್ ದಿ ಡೇ ಒಟ್ಟಿಗೆ ಇರ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಇದೇ ಟ್ಯಾರಿಫ್ ಕುರಿತಂತೆ RSS ಚೀಫ್ ಮೋಹನ್ ಭಾಗವತ್ ಮಾತನಾಡಿದ್ದಾರೆ. ಅಮೆರಿಕದ ಒತ್ತಡಕ್ಕೆ ನಾವು ಬಗ್ಗಬಾರದು, ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡೋಣ. ಆ ಮೂಲಕ ಸ್ವದೇಶದಲ್ಲೇ ಭಾರತದಲ್ಲೇ ಡಿಮಾಂಡ್ ಜಾಸ್ತಿಯಾಗಿ ಆ ಲಾಸ್ನ ಅಲ್ಲಿಗೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಆಗೋ ರೀತಿ ಆಗಲಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಭಾರಿ ಮಳೆಯಿಂದಾಗಿ ದೇಶದ ಹಲವು ಭಾಗಗಳಲ್ಲಿ ಪ್ರವಾಹ ಉಂಟಾಗಿದ್ದು ಪಂಜಾಬ್, ಹಿಮಾಚಲ ಪ್ರದೇಶ, ಕಾಶ್ಮೀರ ಭಾಗಗಳು ಮುಳುಗಡೆಯಾಗ್ತಿವೆ. ಕಾಶ್ಮೀರ ಕಣಿವೆಯಲ್ಲಂತೂ ನದಿಗಳು ಉಕ್ಕಿ ಹರಿತಾ ಇದ್ದು ಹಲವು ಕಡೆ ಭೂಕುಸಿತ ಉಂಟಾಗಿದೆ. ಇದುವರೆಗೂ ಕನಿಷ್ಠ 36 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಪೀರ್ ಖೋ ಮತ್ತು ನಿಕ್ಕಿ ತಾವಿ ಅನ್ನೋ ಪ್ರದೇಶಗಳಲ್ಲಿರುವ ಮನೆಗಳು ಪ್ರವಾಹಕ್ಕೆ ಸಿಲುಕಿ ಸಂಪೂರ್ಣ ಕೊಚ್ಕೊಂಡು ಹೋಗಿವೆ. ಜಮ್ಮುನಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳನ್ನ ಮುಚ್ಚಲಾಗಿದೆ. ಅಲ್ಲಿನ ವೈಷ್ಣೋದೇವಿ ದೇವಸ್ಥಾನದ ಪಕ್ಕದಲ್ಲೇ ಇರೋ ಅರ್ಧ ಕುವರಿ ಗುಹಾ ದೇವಸ್ಥಾನದಲ್ಲಿ ಭೂಕುಸಿತ ಉಂಟಾಗಿತ್ತು. 30 ಮಂದಿ ಮೃತಪಟ್ಟರೆ ಹಲವರು ಗಾಯಗೊಂಡಿದ್ದಾರೆ. ಇಲ್ಲಿಗ CRPF ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದೆ. ಜೊತೆಗೆ ಇಲ್ಲಿಗೆ ಬಂದ ಭಕ್ತರಿಗೆ ವಾಪಸ್ ಹೋಗಿ ಹವಾಮಾನ ಸರಿಯಾದ ಮೇಲೆ ಬೇಕಾದ್ರೆ ನಮ್ಮ ಯಾತ್ರೆಯನ್ನು ಮುಂದುವರಿಸಿ ಅಂತ ಶ್ರೀ ಮಾತಾ ವೈಷ್ಣೋದೇವಿ ದೇವಸ್ಥಾನದ ಮಂಡಳಿ ಸಲಹೆ ಕೊಟ್ಟಿದೆ. ಇತ್ತ ಚೆನಾಬ್ ನದಿ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಕಳೆದ 50 ವರ್ಷಗಳಲ್ಲಿದೆ ಮೊದಲ ಬಾರಿಗೆ ಜಮ್ಮುನಲ್ಲಿ ಧಾರಾಕಾರ ಮಳೆ. ಕಳೆದ 24 ಗಂಟೆಗಳಲ್ಲಿ 272 ಮಿಲಿಮೀಟರ್ ಮಳೆ. ಏನು ಜಮ್ಮು ಪ್ರದೇಶದಿಂದ 5,000ಕ್ಕೂ ಅಧಿಕ ನಿವಾಸಿಗಳನ್ನ ಸೇಫ್ ಜಾಗಕ್ಕೆ ಮೂವ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಜಿಲ್ಲಾಡಳಿತ ತಂಡ, ಪೊಲೀಸ್, NDRF, SDRF, ಭಾರತೀಯ ಸೇನೆ ಮತ್ತು ಸ್ಥಳೀಯ ಸ್ವಯಂ ಸೇವಕರು ಒಟ್ಟಾಗಿ ಸ್ಥಳಾಂತರ ಮತ್ತು ನೆರವು ಕಾರ್ಯದಲ್ಲಿ ನಿರತರಾಗಿದ್ದಾರೆ.
ಇನ್ನೊಂದು ಕಡೆ ರಕ್ಷಣೆ ಮತ್ತು ಪರಿಹಾರ ವಸ್ತುಗಳನ್ನು ಹೊತ್ತು C-130 ಏರ್ಕ್ರಾಫ್ಟ್ ಜಮ್ಮುಗೆ ಬಂದು ಲ್ಯಾಂಡ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರಕೃತಿ ಅದು ಯಾವ ಮಟ್ಟಿಗೆ ಹಾವಳಿ ಇಟ್ಟಿದೆ ಅಂತ ಅಲ್ಲಿನ CM ಒಮರ್ ಅಬ್ದುಲ್ಲಾ ಕೂಡ ಮಾತನಾಡಿದ್ದಾರೆ. ವೈಫೈ ಸಿಗ್ತಿಲ್ಲ, ಏನು ಬ್ರೌಸ್ ಮಾಡೋಕ್ಕಾಗ್ತಾ ಇಲ್ಲ, ಆ್ಯಪ್ಗಳು ಸಿಕ್ಕಾಪಟ್ಟೆ ಸ್ಲೋ ಆಗ್ತಿವೆ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡೋದೇ ಕಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಪ್ರವಾಹಕ್ಕೆ ಗಾಯಗೊಂಡವರನ್ನ ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಜಮ್ಮು ಕಾಶ್ಮೀರದ ಪರಿಸ್ಥಿತಿಗೆ PM ನರೇಂದ್ರ ಮೋದಿ ಕೂಡ ರಿಯಾಕ್ಟ್ ಮಾಡಿ ಕಂಬನಿ ಮಿಡಿದಿದ್ದಾರೆ. ವೈಷ್ಣೋದೇವಿಗೆ ಹೋಗ್ತಾ ಇದ್ದ ಭಕ್ತರು ಮೃತಪಟ್ಟಿರೋದು, ಭೂಕುಸಿತಕ್ಕೆ ಒಳಗಾಗಿರೋದು, ತುತ್ತಾಗಿರೋದು ಕೇಳಿ ಬೇಸರ ಆಗಿದೆ. ಅವ್ರ ಫ್ಯಾಮಿಲಿಗೆ ಸಂತಾಪ ಅಂತ ಹೇಳಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಒಮರ್ ಅಬ್ದುಲ್ಲಾ PM ನರೇಂದ್ರ ಮೋದಿ ಅವರೊಂದಿಗೆ ಫೋನ್ ಕಾಲ್ನಲ್ಲೂ ಕೂಡ ಮಾತನಾಡಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. UP CM ಯೋಗಿ ಆದಿತ್ಯನಾಥ್ ಪ್ರವಾಹದಲ್ಲಿ ಮೃತಪಟ್ಟವರ ಫ್ಯಾಮಿಲಿಗೆ 4 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಪಂಜಾಬ್ನಲ್ಲೂ ಕೂಡ ಸ್ಥಿತಿ ಚಿಂತಾಜನಕ ಆಗಿದೆ. ಪಂಜಾಬ್ನ 5 ನದಿಗಳು ಉಕ್ಕಿ ಹರಿತಾ ಇವೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಹಲವು ಕಡೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಇತ್ತ ಪಂಜಾಬ್ನ ಮಾಧೋಪುರ್ ಪ್ರಧಾನ ಕಚೇರಿ ಕಟ್ಟಡದಲ್ಲಿ ಸಿಲುಕಿದ್ದ 22 CRPF ಸಿಬ್ಬಂದಿ ಮತ್ತು 3 ನಾಗರಿಕರನ್ನ ಅವ್ರನ್ನ ಕಾಪಾಡಕ್ಕೆ ಸೇನೆ ಹೆಲಿಕಾಪ್ಟರ್ ಬರಬೇಕಾಯಿತು, ಕಾರ್ಯಾಚರಣೆ ಮಾಡಬೇಕಾಯಿತು, ಕಾಪಾಡಲಾಗಿದೆ. ನೋಡಿ ಎಷ್ಟು ಟೈಮ್ಲಿ ಕಾರ್ಯಾಚರಣೆ ಅಂತ. ಸ್ವಲ್ಪ ಲೇಟ್ ಆಗಿದ್ರು ಕೂಡ ಕಷ್ಟ ಆಗ್ತಿತ್ತು, ಯಾಕಂದ್ರೆ ಅವ್ರನ್ನೆಲ್ಲ ರೆಸ್ಕ್ಯೂ ಮಾಡಿದ ಕೆಲವೇ ಹೊತ್ತಲ್ಲಿ ಕಟ್ಟಡ ಕುಸಿದು ಪ್ರವಾಹದಲ್ಲಿ ನೀರು ಪಾಲಾಗಿ ಹೋಗಿದೆ. ಭೀಕರ ದೃಶ್ಯ ಕೂಡ ರೆಕಾರ್ಡ್ ಆಗಿದೆ. ಅತ್ತ ಹಿಮಾಚಲ ಪ್ರದೇಶದಲ್ಲೂ ಕೂಡ ರಸ್ತೆಗಳು ಕುಸಿದು ಬಿದ್ದಿವೆ, ಸೇತುವೆಗಳು ಮುರಿದು ಹೋಗಿವೆ. ಅಲ್ಲೂ ಕೂಡ ಹೆವಿ ಮಳೆ. ಹಿಮಾಚಲದಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇತ್ತ ಕಳೆದ ಸುಮಾರು 70 ಗಂಟೆಗಳಿಂದ ಲಡಾಖ್ನಲ್ಲೂ ಭಾರೀ ಮಳೆ ಮತ್ತು ಹಿಮ ಬೀಳ್ತಾ ಇದೆ. ಅಲ್ಲಿನ ಜನರಿಗೂ ಅಲರ್ಟ್ ಜಾರಿ ಮಾಡಲಾಗಿದೆ. ಪಕ್ಕದ ಪಾಕಿಸ್ತಾನ ಅವ್ರ ಗತಿನೂ ಅದೋ ಗತಿಯಾಗಿ ಹೋಗಿದೆ. ಸಾವಿನ ಸಂಖ್ಯೆಯಲ್ಲಿ 800 ದಾಟಿದೆ ಪಾಕಿಸ್ತಾನದಲ್ಲಿ. ಗುರುದ್ವಾರ ಕರ್ತಾಪುರ್ ಸಾಹಿಬ್ ಕಾರಿಡಾರ್ ಭಾಗಶಃ ಮುಳುಗಡೆಯಾಗಿದೆ. ಇಡೀ ಧಾರ್ಮಿಕ ಸ್ಥಳದಲ್ಲಿ ಕೆಸರು ನೀರು ತುಂಬ ಹೋಗಿದೆ. ಏನೋ ಕರ್ನಾಟಕದಲ್ಲೂ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಆಗಸ್ಟ್ 30ರವರೆಗೆ ಕರ್ನಾಟಕದ ಹಲವು ಕಡೆ ಭಾರಿ ಮಳೆಯಾಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಕೊಟ್ಟಿದೆ. ಆಲ್ರೆಡಿ ಮಳೆ 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 ಮುಗಿಯೋದೇ ಇಲ್ವಾ ಅಂತ ಹೇಳಿ ಜನ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಹಲವಾರು ಕಡೆ. ಈಗ ನೋಡಿದ್ರೆ ಇನ್ನು ವಾಯುಭಾರ ಕುಸಿತ ಆಗಸ್ಟ್ 30ರ ತನಕ ಭಾರಿ ಮಳೆ ಅನ್ನೋ ಮುನ್ಸೂಚನೆ ಬಂದಿದೆ. ಅದರಲ್ಲೂ ಕೂಡ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಭಾರಿ ಮಳೆ. ಒಳನಾಡು ಜಿಲ್ಲೆಗಳಲ್ಲಿ ಆಗಸ್ಟ್ 28ರವರೆಗೆ ಗುಡುಗು ಸಹಿತ ಅಲ್ಲಲ್ಲಿ ಸಾಧಾರಣ ಮಳೆ. ಆ ರೀತಿ ಅಲರ್ಟ್ ಇದೆ. ಮತ್ತೊಂದು ಕಡೆ ಬುರ್ಡೆ ಫೈಲ್ಸ್ ಕೇಸಲ್ಲಿ ಹೊಸ ಬೆಳವಣಿಗೆಗಳಾಗ್ತಿವೆ. ಅರೆಸ್ಟ್ ಆಗಿರೋ ಚಿನ್ನಯ್ಯ ನೀಡಿರೋ ಮಾಹಿತಿ ಮೇರೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆ ಮೇಲೆ SITನವರು ರೇಡ್ ಮಾಡಿದ್ರಲ್ಲ, ಮಂಗಳವಾರ ತಡರಾತ್ರಿವರೆಗೂ ಶೋಧ ನಡೆಸಿದ್ರಲ್ಲ, ಅವಾಗ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ 3 ತಲವಾರುಗಳು ಪತ್ತೆಯಾಗಿವೆ. ಯಾವ ಹುಲ್ಲು ಸವರಕ್ಕೆ ತಂದಿಟ್ಕೊಂಡಿದ್ರು ಗೊತ್ತಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ತಂದಿಟ್ಕೊಂಡಿದ್ರಂತೆ 3 ತಲವಾರುಗಳನ್ನ ಹೊತ್ಕೊಂಡು ಹೋಗಿದ್ದಾರೆ. ಇನ್ನು ಬೆಳ್ತಂಗಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿನ್ನಯ್ಯಗೆ 15 ನಿಮಿಷಗಳ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿದ್ದಾರೆ. ಈ ನಡುವೆ ಚಿನ್ನಯ್ಯ ಆರೋಪ ಸತ್ಯ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ದೂರುದಾರ ಕೊಟ್ಟಿರೋ ಮಾಹಿತಿ ಸರಿಯಾಗೇ ಇದೆ. 100 ಶವ ಹೂತ್ ಹಾಕಿರೋದು ನಿಜ. ಆದ್ರೆ ದೂರುದಾರ ಹೆದರುಕೊಂಡು ಸರಿಯಾದ ಜಾಗ ತೋರಿಸಿಲ್ಲ. SIT ವಿಚಾರಣೆ ಕರೆದ್ರೆ ಸಂಭ್ರಮದಿಂದ ಹೋಗಿ ತಿನ್ಬೇಕಾದ್ರೆ ಅಂತ ಹೇಳಿ ಅವರು ಮತ್ತೆ ವಿಡಿಯೋ ಲೈವ್ ಮಾಡಿಕೊಂಡು ಗಿರೀಶ್ ಮಟ್ಟಣ್ಣನವರು ಈ ರೀತಿಯ ಒಂದು ಆರೋಪಗಳನ್ನ ಮಾಡಿದ್ದಾರೆ. ಇತ್ತ ಮಾಜಿ ಪ್ರಧಾನಿ HD ದೇವೇಗೌಡರು ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಪಾವಿತ್ರ್ಯತೆಗೆ ಭಂಗ ತರೋ ಉದ್ದೇಶದಿಂದ ಕೆಲ ದುಷ್ಕರ್ಮಿಗಳು ಈ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆರೋಪ ಮಾಡಿದವರನ್ನ ದೇವೇಗೌಡರು, ದೇಶದ ಮಾಜಿ ಪ್ರಧಾನಿ, ದುಷ್ಕರ್ಮಿಗಳು ಅಂತ ಕರೆದಿದ್ದಾರೆ. ಆದ್ರೆ ಸತ್ಯವನ್ನ ಯಾರಿಂದಲೂ ಮುಚ್ಚಿಡಕ್ ಸಾಧ್ಯ ಇಲ್ಲ, ಇದು ಹೊರಗೆ ಬಂದೇ ಬರುತ್ತೆ ಅಂತ ದೇವೇಗೌಡರು ಹೇಳಿದ್ದಾರೆ. ಈ ನಡುವೆ ಭಾರತೀಯ ಸೇನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೊಸ ಕರೆ ಕೊಟ್ಟಿದ್ದಾರೆ. ಭಾರತೀಯ ಪಡೆಗಳು ದೀರ್ಘಾವಧಿಯ ಯುದ್ಧಕ್ಕೆ, ಒಂದು ಸುದೀರ್ಘ ಯುದ್ಧಕ್ಕೆ ಯಾವಾಗಲೂ ಕೂಡ ಪ್ರಿಪೇರ್ ಆಗಿರಬೇಕು ಅಂತ ಹೇಳಿದ್ದಾರೆ. ಆರ್ಮಿ ವಾರ್ ಕಾಲೇಜಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಭಾರತಕ್ಕೆ ಯಾರ ಜಾಗನೂ ಬೇಡ, ನಾವು ಆಕ್ರಮಣಶೀಲರಲ್ಲ, ಯಾರ್ಯಾರ್ದೋ ಮೇಲೆ ದಾಳಿ ಮಾಡೋದು, ಜಾಗ ವಶಕ್ಕೆ ತಗೊಳ್ಳೋದು ಅಂತ ಬುದ್ಧಿ ನಮಗಿಲ್ಲ. ಆದರೆ ನಮ್ಮ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಕಾಪಾಡಿಕೊಳ್ಳೋಕೆ ಯಾವ ಲೆವೆಲ್ಗೆ ಬೇಕಾದರೂ ನಾವು ಹೋಗ್ತೀವಿ. ಇವತ್ತಿನ ಯುಗದಲ್ಲಿ ಯುದ್ಧ ತಕ್ಷಣ ಶುರುವಾಗಬಹುದು. ಯಾವಾಗ ಶುರುವಾಗುತ್ತೆ, ಯಾವಾಗ ಕೊನೆಯಾಗುತ್ತೆ ಏನು ಹೇಳಕ್ ಬರಲ್ಲ. ಹೀಗಾಗಿ ಭಾರತೀಯ ಸೇನೆ ಸುದೀರ್ಘ ಯುದ್ಧಕ್ಕೆ ರೆಡಿ ಆಗಿರಬೇಕು. 2 ತಿಂಗಳು, 4 ತಿಂಗಳು, 1 ವರ್ಷ, 2 ವರ್ಷ, 5 ವರ್ಷ ಎಷ್ಟಾದ್ರೂ ನಡೆಯಬಹುದು, ರೆಡಿ ಆಗಿರಬೇಕು ಅಂತ ಹೇಳಿದ್ದಾರೆ. ಈಗ ದೇಶವನ್ನ ರಕ್ಷಣೆ ಮಾಡೋದು ಬರೀ ಸೇನೆ ಕೆಲಸ ಅಲ್ಲ, ಅದು ಇಡೀ ದೇಶದ ಕೆಲಸ ಆಗಿದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಮಹಾದೇವ್ ನಡೆಸಿ ಪಹಲ್ಗಾಮ್ ದಾಳಿಕೋರ ಉಗ್ರರನ್ನ ಸೇನೆ ರೀಸೆಂಟ್ ಆಗಿ ಹೊಡೆದು ಹಾಕಿತ್ತಲ್ಲ, ಈಗ ಈ ಆಪರೇಷನ್ ನಲ್ಲಿ ತೊಡಗಿದ್ದ ಎಲ್ಲ ಯೋಧರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸನ್ಮಾನ ಮಾಡಿದ್ದಾರೆ. ನಮ್ಮ ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ಮಹಾದೇವ್ ಭಯೋತ್ಪಾದನೆಯ ಮಾಸ್ಟರ್ ಮೈಂಡ್ಗಳಿಗೆ ಸ್ಪಷ್ಟ ಸಂದೇಶ. ಭಾರತೀಯರ ಜೀವದೊಂದಿಗೆ ಚೆಲ್ಲಾಟ ಆಡಿದ್ರೆ ಇದೇ ಪರಿಣಾಮ ಅವ್ರಿಗೆ ಸಿಗುತ್ತೆ ಅಂತ ಹೇಳಿದ್ದಾರೆ.
ಆಪರೇಷನ್ ಸಿಂಧೂರ್ ನಮ್ಮ ಜನರಿಗೆ ತೃಪ್ತಿ ಕೊಟ್ರೆ, ಆಪರೇಷನ್ ಮಹಾದೇವ್ ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಒಂದು ನಾರ್ಮಲ್ ಆಗಿ ಹೋಗ್ತಿರೋ ಗಾಡಿ ಕೆಸರಿ ಸಿಕ್ಕಾಕೊಂಡಾಗ ಅದನ್ನ ಹೊರ ತೆಗಿಲಿಕ್ಕೆ ಏನ್ ಮಾಡ್ತಾರೆ ಸಾಮಾನ್ಯವಾಗಿ, ಇನ್ನು ಜಾಸ್ತಿ ಫೋರ್ಸ್ ಕೊಟ್ಟು ಒಂದ್ಸಲಿ ಹೊರಗೆ ಬಂದ್ರೆ ಸಾಕು ಅಂತ ಹೇಳಿ ಒದ್ದಾಡ್ತಾರಲ್ಲ ಗಾಡಿನ. ಅದೇ ರೀತಿ ಡಿ ಕೆ ಶಿವಕುಮಾರ್ ಈಗ RSS ಗೀತೆ ಹೇಳಿಕೆಯನ್ನು ಕೊಟ್ಟ ಬಳಿಕ ಮಾಡ್ತಿರೋ ತರ ಕಾಣಿಸ್ತಾ ಇದೆ. ಇವಾಗ ಏನ್ ಹೇಳಿದಾರೆ ಗೊತ್ತಾ, ಮೈಸೂರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಾನು ಮುಷ್ತಾಕ್ ಅವರನ್ನ ಆಹ್ವಾನಿಸಿದಕ್ಕೆ ಪರ ವಿರುದ್ಧ ಚರ್ಚೆ ನಡೀತಾ ಇದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಅಂದ್ರೆ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನೀರಿಗೆ, ಬೆಳಕಿಗೆ, ಗಾಳಿಗೆ ಹೇಗೆ ಯಾವುದೇ ಜಾತಿ ಧರ್ಮ ಇಲ್ವೋ, ದೇವರಿಗೂ ಕೂಡ ಧರ್ಮ ಇಲ್ಲ. ಪ್ರಾರ್ಥನೆ ಯಾರೊಬ್ರು ಸ್ವತ್ತಲ್ಲ. ನಾನು ನಂಬಿದ ಗುರುಗಳು ಮಾನವ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿ ರಾಹುಲ್ ವೋಟ್ ಅಧಿಕಾರ ಯಾತ್ರಾ ಅಂತ ಮಾಡ್ತಿದಾರಲ್ಲ ಬಿಹಾರದಲ್ಲಿ, ಅದರಲ್ಲೀಗ ದಕ್ಷಿಣದಿಂದ ತಮಿಳುನಾಡು ಸಿಎಂ MK ಸ್ಟಾಲಿನ್ ಕೂಡ ಬಂದು ಸೇರ್ಕೊಂಡಿದ್ದಾರೆ. ಇದಕ್ಕೀಗ ಬಿಜೆಪಿಯ ಅಣ್ಣಾಮಲೈ ಟೀಕೆ ಮಾಡಿದ್ದಾರೆ. ಈ ಹಿಂದೆ ಇದೇ MK ಸ್ಟಾಲಿನ್ ಮತ್ತು ಅವರ ಪಕ್ಷ ಬಿಹಾರಿ ಜನರನ್ನ ಕೆಟ್ಟದಾಗಿ ಬೈತಿದ್ರು, ಈಗ ಅವರೇ ಬಿಹಾರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. 2030 ಕಾಮನ್ವೆಲ್ತ್ ಗೇಮ್ CWG ಅನ್ನ ಭಾರತದಲ್ಲಿ ಆಯೋಜಿಸೋಕೆ ಬಿಡ್ ಮಾಡೋಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಈ ಬಿಡ್ ಅನ್ನ ಒಂದು ವೇಳೆ ಭಾರತ ಗೆಲ್ತು ಅಂದ್ರೆ ಕಾಮನ್ವೆಲ್ತ್ ಅಧಿಕಾರಿಗಳೊಂದಿಗೆ ಹೋಸ್ಟ್ ಕೊಲಾಬರೇಷನ್ ಅಗ್ರಿಮೆಂಟ್ಗೆ ಸೈನ್ ಹಾಕೋಕು ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದೆ. ಇವೆಲ್ಲ ಆಯ್ತು ಅಂದ್ರೆ ಗೇಮ್ಸ್ ಅನ್ನ ಅಹಮದಾಬಾದ್ನ ಸರ್ದಾರ್ ಪಟೇಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ನಡೆಸೋ ಸಾಧ್ಯತೆ ಇರುತ್ತೆ. ಇನ್ನು IPLಗೆ CSK ಲೆಜೆಂಡ್ ಒಂದು ರೀತಿ ಆಲ್ರೌಂಡರ್ R ಅಶ್ವಿನ್ ನಿವೃತ್ತಿ ಘೋಷಿಸಿದ್ದಾರೆ. ಸ್ಪಿನ್ ಲೆಜೆಂಡ್ 2009ರಲ್ಲಿ ಚೆನ್ನೈ ತಂಡದ ಪರವಾಗಿ ಪದಾರ್ಪಣೆ ಮಾಡಿದ್ದ ಅಶ್ವಿನ್ ಈಗ ತಮ್ಮ ನಿವೃತ್ತಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರತಿಯೊಂದು ಅಂತ್ಯವೂ ಹೊಸ ಆರಂಭ ಕೊಡುತ್ತೆ. IPL ಕ್ರಿಕೆಟಿಗನಾಗಿ ನನ್ನ ಅವಧಿ ಮುಗಿದಿದೆ ಅಂತ ಹೇಳಿದ್ದಾರೆ. ವಿದೇಶಿ ಲೀಗ್ಗಳಲ್ಲಿ ಮೇಲೆ ಆಡೋ ಚಾನ್ಸಸ್ ಇರುತ್ತೆ ಅಶ್ವಿನ್ ಅವರು. ಇನ್ನು ಸ್ನೇಹಿತರೆ, ಗಣೇಶ ಹಬ್ಬದ ಕಾರಣ ಭಾರತದ ಷೇರುಪೇಟೆಗೆ ರಜೆ ಇತ್ತು. ಸೊ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.